ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಮಾಧ್ಯಮ ಮಿತ್ರರೇ, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಮೇಲ್ದರ್ಜೆಗೇರಿಸಿರುವಂಥ ವಿಷಯವಾಗಿ ಅವ್ಯವಸ್ಥೆಯ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. 1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಸುಮಾರು 7 ಪ್ರಶ್ನೆಗಳನ್ನು ಸನ್ಮಾನ್ಯ ಶಾಸಕರಾದಂತಹ ಭೀಮಣ್ಣನವರಿಗೆ ನಾವು ಕೇಳಿದ್ವಿ. ತಾಕತ್ತಿದ್ದರೆ ಇವೆಲ್ಲ ಪ್ರಶ್ನೆಗೂ ಕೂಡ ತಾವು ಉತ್ತರವನ್ನು ಕೊಡಿ ಅಂಥೇಳಿ ಸಮರ್ಪಕವಾದಂತಹ ಮಾಹಿತಿ ಹಕ್ಕಿನಿಂದ ಪಡೆದಿರುವ ಎಲ್ಲ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಆಸ್ಪತ್ರೆ ಮೂಲ ಸ್ವರೂಪದಲ್ಲಿ ಅನುಷ್ಠಾನ ಆದರೆ ಹಿಂದಿನ BJP ಸರ್ಕಾರಕ್ಕೆ ಅದರ ಕ್ರೆಡಿಟ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಆಸ್ಪತ್ರೆಯನ್ನು, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಹಾಳುಗೆಡುತ್ತಾ ಇದ್ದಾರೆ. ಇಂತಹ ಕೆಟ್ಟ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರದು ಅಂಥೇಳಿ ನಾವು ಆಕ್ರೋಶ ವ್ಯಕ್ತಪಡಿಸಿ ಆಗಿತ್ತು. ಆದರೆ ಈಗ 1 ತಿಂಗಳಾಯಿತು, ಶಾಸಕರಿಂದ ಯಾವುದೇ ಉತ್ತರವಿಲ್ಲ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಯಾವುದೇ ಉತ್ತರವಿಲ್ಲ. ಅಂದರೆ ಅರ್ಥ ಏನು? ಮೌನಂ ಸಮ್ಮತಿ ಲಕ್ಷಣಂ. ಮೌನಂ ಸಮ್ಮತಿ ಲಕ್ಷಣಂ. ನಾವು ಹೇಳಿದ್ದೆಲ್ಲವೂ ಸತ್ಯ, ನಾವು ದಾಖಲೆ ಬಿಡುಗಡೆ ಮಾಡಿದೆಲ್ಲವೂ ಸತ್ಯ, ಆಸ್ಪತ್ರೆ ಹಾಳು ಮಾಡ್ತಾ ಇರೋದು ಸತ್ಯ, ಎಲ್ಲವನ್ನೂ ಕೂಡ ಶಾಸಕರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ಜನ ಅಂದ್ಕೊಂಡಿದ್ದಾರೆ, ಜನ ಮಾತನಾಡ್ತಾ ಇದ್ದಾರೆ. ನಾನು ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಆ್ಯಡ್ ಮಾಡ್ತೇನೆ. ಮತ್ತೆ ಇದನ್ನೇ ಕೇಳ್ತಾ ಇದ್ದೇನೆ, ನಿಮಗೆ ತಾಕತ್ತಿದ್ದರೆ ಈ ಸರ್ಕಾರಿ ಆಸ್ಪತ್ರೆ ವಿಚಾರವಾಗಿ ಮಾತನಾಡುವಂತಹ ನೈತಿಕ ತಾಕತ್ತು ಉಳಿಸ್ಕೊಂಡಿದ್ದರೆ ಉತ್ತರವನ್ನು ಕೊಡಿ. ಏನಂತಂದರೆ, ಹಿಂದೆ 2020ರಲ್ಲಿ ಇಲ್ಲಿಯ ಜನ ಕ್ಷೇಮವಾಗಿರಬೇಕು, ಜನ ತೊಂದರೆ ಆಗಬಾರ್ದು, ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಅವತ್ತಿನ ಸ್ಪೀಕರ್ ಆದಂತಹ ಕಾಗೇರಿ ಸಾಹೇಬರು ಮೇಲ್ದರ್ಜೆಗೇರಿಸಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಆಗಿತ್ತು. ಈ ಹೊಸ ಸರ್ಕಾರ ಬರೋಕ್ಕಿಂತ ಮುಂಚೆ ಅರ್ಧ ಕೆಲಸ ಕೂಡ ಮುಗಿದಿತ್ತು, ಕಟ್ಟಡ ಕೆಲಸವೂ ಕೂಡ. ಆದರೂ ಮತ್ತೆ ಹೋಗಿ ದಿನೇಶ್ ಗುಂಡೂರಾವ್ ಅವರ ಹತ್ರ ಅರ್ಜಿ ಕೊಡೋದು, ಅವ್ರ ಹತ್ರ ಹೇಳಿಸೋದು, ಮೊನ್ನೆ UT ಖಾದರ್ಗೆ ಹೋಗಿ ಅರ್ಜಿ ಕೊಡೋದು. ಏನಿದು? ಏನು ನಾಟಕ ಮಾಡ್ತಾ ಇದ್ದೀರಿ? ಅಂದರೆ ಇದು ಮೊನ್ನೆ UT ಖಾದರ್ ಉತ್ತರ ಕನ್ನಡ ಜಿಲ್ಲೆಗೆ ಬಂದರು, ಈ ವಿಷಯ ಏನೂ ಹೇಳೇ ಇಲ್ಲ. ಅಂದರೆ ಇದು ನಾಟಕ ಅಂತ ಕ್ಲಿಯರ್ ಆಯ್ತಲ್ವಾ? ಅಲ್ರಿ, 5 ವರ್ಷದ ಆಸ್ಪತ್ರೆ, 5 ವರ್ಷ ಆಗಿದೆ ವರ್ಕ್ ಶುರುವಾಗಿ, 5 ವರ್ಷ ಆಗಿ ಕಟ್ಟಡ ಮುಗಿದು 1 ವರ್ಷ ಆಗಿ ಅಷ್ಟರ ನಂತರ ನಾನು ಯಂತ್ರೋಪಕರಣಗಳಿಗೆ ಅರ್ಜಿ ಕೊಡ್ತಾ ಇದ್ದೇನೆ ಅಂತಂದರೆ ಏನಾದರೂ ನಿಮ್ಗೆ ಆಡಳಿತ ಮಾಡಲಿಕ್ಕೆ ಬರ್ತದೆಯಾ? ನೇರವಾಗಿ ಕೇಳ್ತಾ ಇದ್ದೇನೆ ಶಾಸಕರ, ಇದು ಏನಿದು? ಮೊನ್ನೆ ಹೋಗಿ UT ಖಾದರಿ ಅರ್ಜಿ ಕೊಡ್ತೇನೆ ಅಂತೀರಿ, 5 ವರ್ಷ ತನಕ, ಈಗ 5 ವರ್ಷ ಆಗಿದೆ, ಈಗ ತಾವು ಬಂದು ಹೆಚ್ಚು ಕಮ್ಮಿ 3 ವರ್ಷ ಆಯಿತು. 3 ವರ್ಷ ತನಕ ತಾವೇನು ಮಾಡ್ತಾ ಇದ್ರಿ ಅನ್ನುವಂಥದ್ದು ಜನ ಮಾತಾಡ್ತಾ ಇದ್ದಾರೆ. ತಮ್ಗೆ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಆಯಿತಾ? ನಿನ್ನೆ ಪತ್ರಿಕಾಗೋಷ್ಠಿ ನೋಡಿದೆ, ಸನ್ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ, ಆಸ್ಪತ್ರೆಗೆ ವೈದ್ಯರು ಬರ್ತಾರೆ ಅಂತ ಹೇಳಿ ನಾನು ಮನೆಗೆ ಹೋಗಿ ಕರ್ಕೊಬರ್ತೇನೆ ಅಂತ ಹೇಳ್ತಾರೆ. ಮನೆಗೆ ಹೋಗಿ ಕರ್ಕೊಬರ್ಲಿಕ್ಕೆ ತೋಟ ಕೆಲಸ ಮಾಡಕ್ಕೆ ಬರೋ ಆಳುಗಳ ಅಂದರೆ ಡಾಕ್ಟ್ರು ಬರಲಿಕ್ಕೆ ಕೆಲವಷ್ಟು ವಿಧಾನ ಇರ್ತದೆ. ಅವರಿಗೆ ಬೇಕಾದಂತಹ ಎಕ್ವಿಪ್ಮೆಂಟು, ಪೂರಕವಾದಂತಹ ವಾತಾವರಣ, ಅವ್ರಿಗೆ ಬೇಕಾದಂತಹ ನರ್ಸಿಂಗ್ ಸ್ಟಾಫ್ಗಳನ್ನೆಲ್ಲ ಕೊಡಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಕೌನ್ಸಿಲಿಂಗ್ ಎಲ್ಲ ಮಾಡಿ ಎಲ್ಲೆಲ್ಲಿ ಅದನ್ನು ಅಪ್ರೋಚ್ ಮಾಡಬೇಕು ಆ ರೀತಿಯ ಸರಿಯಾದ ವೇಯಲ್ಲಿ ಅಪ್ರೋಚ್ ಮಾಡೋದಕ್ಕೆ ಡಾಕ್ಟರ್ ಬರ್ತಾರೆ ವಿನಃ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ತೋಟದ ಕೆಲಸಕ್ಕೆ ಜನ ಬೇಕು, ಸ್ವಲ್ಪ ಬಂದು ಮಾಡಿಕೊಡಿ, ಉದಯ ಕೊಡ್ತೇನೆ ಅಂತಂದರೆ ಬರ್ತಾರಾ? ಇದು ಆಡಳಿತ ನಡೆಸುವಂತಹ ಪರಿಯ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಪಬ್ಲಿಕಲ್ಲಿ ತಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಜನ ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ತಮ್ಮ ಗಮನಕ್ಕಿರಲಿ ಅಂಥೇಳಿ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನೇರವಾಗಿ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಪ್ರಮುಖವಾದಂಥದ್ದು ಇಲ್ಲಿ ಇರುವಂಥ ಎಕ್ವಿಪ್ಮೆಂಟ್, ಅದು ಟೆಂಡರ್ ಆಗಿಲ್ಲ ಅಂತ ಗೊತ್ತಿದೆ. ಮತ್ತು ಇವರು ಏನು ಪ್ರಸ್ತಾವನೆ ಕಳಿಸಿದಾರಲ್ಲ, ಇದರಲ್ಲಿ ಹಿಂದಿದ್ದಂತಹ ಏನು 15 ಕೋಟಿ ರೂಪಾಯಿಯ ಏನು ಎಕ್ವಿಪ್ಮೆಂಟ್ ಇತ್ತು, 15 ಕೋಟಿ ರೂಪಾಯಿಯ ಪ್ರಸ್ತಾವನೆ ಇತ್ತು. ಇದರಲ್ಲಿ ಆ 15 ಕೋಟಿ ರೂಪಾಯಿಯನ್ನು ಮಾಯ ಮಾಡಿದ್ದಾರೆ. 15 ಕೋಟಿ ರೂಪಾಯಿ MRI ಮಿಷನನ್ನು ಈ ಪ್ರಸ್ತಾವನೆ ತೆಗೆದುಹಾಕಿದ್ದಾರೆ, ಹೊಸ ಪ್ರಸ್ತಾವನೆಯನ್ನು. ಆಯಿತಾ? ಮತ್ತು CT ಸ್ಕ್ಯಾನ್ ಮಿಷನ್ ಕೂಡ ತೆಗೆದುಹಾಕಿದ್ದಾರೆ. ಇದು ಬಡವರಿಗೆ ಸಿಗ್ತಾ ಇತ್ತು. ಎಷ್ಟೋ ಜನಕ್ಕೆ ಉಚಿತವಾಗಿ ನಾವು
MRI ಸ್ಕ್ಯಾನ್ ಮಾಡಿಸ್ಬೋದಾಗಿತ್ತು. 15 ಕೋಟಿ ರೂಪಾಯಿ MRI ಮಿಷನ್ ಸಿರ್ಸಿಗೆ ಬಂದರೆ ಎಷ್ಟು ಜನ ಹೆಲ್ಪ್ ಆಗ್ತಾ ಇತ್ತು? ಇದು ಹಲವಾರು ಬಾರಿ ಕೇಳಿದ್ದೇನೆ. ಎಷ್ಟಾದರೂ ನಿಮ್ಮ ಕಲ್ಲು ಹೃದಯ ಕರಗೋದಿಲ್ವಾ? ಇದು ಆಡಳಿತ ನಡೆಸುವಂತಹ ಪರಿ ಅನ್ನೋದನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ಹಿಂದಿದ್ದಂತಹ 100 ಹಾಸಿಗೆಯಿಂದ 250 ಹಾಸಿಗೆಗೇನು ಮೇಲ್ದರ್ಜೆಗೆ ಏರಿಸಿದ್ರಿ, ಅದರಲ್ಲಿ ಒಟ್ಟು 197 ಜನ ವೈದ್ಯರು ಬೇಕಾಗಿತ್ತು. ಆಯಿತಾ? ಆ 197 ಜನ ವೈದ್ಯರಲ್ಲಿ ಈಗ ನಮಗೆ ಸಿಕ್ಕಿರುವಂಥದ್ದು ಮೊನ್ನೆ ಬರೀ 37 ಜನ. ಆಯಿತಾ? ಒಟ್ಟು ಎಲ್ಲ ಅದರಲ್ಲಿ 37 ಜನ ಇಲ್ಲ, ಇನ್ನೂ ಭಾಳಷ್ಟು ಕಮ್ಮಿ ಇದ್ದಾರೆ. ವೈದ್ಯರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಕ್ವಿಪ್ಮೆಂಟ್ ಟೆಂಡರ್ ಕರಿಬೇಕು ಅಂತ ಹೇಳಿದ್ರು. ಈಗ 80% ವರ್ಕ್ ಮುಗಿದೇ 1 ವರ್ಷ ಆಯಿತು. ಆಮೇಲೆ ಪ್ರಸ್ತಾವನೆ ಕಳಿಸಿ 2 ವರ್ಷ ಆಯಿತು. 2 ವರ್ಷ ಆದರೂ ಏನೂ ಇಲ್ಲದೆ ಮೊನ್ನೆ ಹೋಗಿ ನೀವು ಖಾದರಿಗೆ ಹೋಗಿ ನಾನು ಮನವಿ ಕೊಡ್ತೇನೆ ಅಂತೀರಿ. ಇದು ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ ತಮ್ಮ ಕಾರ್ಯ? ತಮಗೆ ಸ್ವಲ್ಪನಾದರೂ ಬಡವರ ಮೇಲೆ ಕಾಳಜಿ ಇದೆಯಾ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ತಮ್ಮ ಅರ್ಜಿಗೂ ಕೂಡ ಯಾವುದೇ ರೀತಿ ಬೆಲೆ ಇಲ್ಲ ಸರ್ಕಾರದಲ್ಲಿ. ಯಾಕೆಂದರೆ ಆ ಖಾದರವ್ರು ಬಂದವರು ಎಂಥದೂ ಹೇಳಿಲ್ಲ, ಒಂದು ಮಾತನ್ನು ಕೂಡ ಹೇಳಿಲ್ಲ, ಏನು ಮಾಡ್ತೇವೆ ಅಂತ ಹೇಳಿಲ್ಲ, ಏನಿಲ್ಲ. ಇನ್ನು ಗುಂಡೂರವ್ರು ಬಂದರು, ಸುಮ್ಮನೆ ಹೇಳೋದು. ಇದೆಲ್ಲವೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಏನಂದರೆ, ಈ ಆಸ್ಪತ್ರೆಯನ್ನು ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಆಸ್ಪತ್ರೆ ಹಾಳು ಮಾಡುವಂಥದ್ದು ನಿಮ್ಮ ಅಜೆಂಡಾ ಆಗೋಗಿದೆ ಅನ್ನೋದು ಹೇಳ್ತಾ ಇದ್ದೇನೆ. ಆಮೇಲೆ ಹಿಂದೆ ಏನು 30 ಕೋಟಿ ರೂಪಾಯಿಯನ್ನು ಮೀಸಲಾಗಿಟ್ಟಿದ್ರು, ಹೌದಾ? ಈ ಏನು ಎಕ್ವಿಪ್ಮೆಂಟಿಗೆ ಅಂತೇಳಿ, ಅದು ಎಲ್ಲ ಹೋಗಿ 5,20,00,000 ಆಗಿದೆ ಅಂತೇಳಿ 10 ಸಲ ಹೇಳಿದೆ. ಹೋದಲ್ಲಿ ಬೀದಲೆಲ್ಲ ಹೇಳಿದೆ, ಹೋದ್ರೆ ಬಂದಲೆಲ್ಲ ಹೇಳಿದೆ, ನೋಡಿ 5,20,00,000 ಆಗಿದೆ, ಈ ಥರ ಮಾಡಿದ್ದೀರಿ, ತಪ್ಪು ಮಾಡಿದ್ದೀರಿ ಅಂತ ಹೇಳಿದೆ. ಅಟ್ಲೀಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ? ಇದರಲ್ಲಿ MRI ಮಷಿನ್ ಇಲ್ಲ, ಬಡವರಿಗೆ ಅನುಕೂಲ ಆಗುವಂಥ 30 ಕೋಟಿ ರೂಪಾಯಿ MRI ಮಷಿನ್ ಮಾಯ ಮಾಡಿದ್ದೀರಿ ಅಂತ ಹೇಳಿದೆ. CT ಸ್ಕ್ಯಾನ್ ಮಿಷನ್ ಮಾಯ ಮಾಡಿದೆ. ಯಾವುದಕ್ಕೂ ಒಂದು ಉತ್ತರ ಕೊಡಲ್ಲ ಅಂದರೆ ಏನು? ಅಂದರೆ ನೀವು ಬಡವರ ಆಸ್ಪತ್ರೆ ಆಗೋದು ಬೇಕಾಗಿಲ್ವಾ? ಆ ಜನ ಮಂಗಳೂರಿಗೆ ಹೋಗ್ಬೇಕಾ? ಮಾರ್ಗ ಮಧ್ಯದಲ್ಲಿ ಜೀವ ತೆಕ್ಕೊಳ್ಬೇಕಾ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಬಹಳ ನೋವಿನ ವಿಚಾರ ಹೇಳ್ತಾ ಇದ್ದಾರೆ. ಮೊನ್ನೆ ಒಬ್ಬ ಸಹಸ್ರಳ್ಳಿಯ ಒಬ್ಬ ಬಾಲಕ, ಆಯಿತಾ, ಪುಟ್ಟಪ್ಪ ನಾಯ್ಕ ಅನ್ನೋರ ಮಗ, ಮಿಥುನ್ ಅಂತ ಹೆಸರು. ಅವನ ಪಾಪ ಬೆಳಗ್ಗೆ 2:15 ಹಾವು ಕಚ್ಚಿದ್ದು, 4:15 ಆಸ್ಪತ್ರೆಗೆ ಬಂದಿದ್ದಾರೆ, 4:45 ಬಂದಿದ್ದಾರೆ. ಬಂದ ಮೇಲೆ ಅವರಿಗೆ ಆ ಆಸ್ಪತ್ರೆಯಲ್ಲಿ ದನ ಮೇಯ್ತಾ ಇತ್ತಂತೆ, ಮುಂದೆ ದನ ಮಲ್ಕೊಂಡಿತ್ತಂತೆ. ಅದನ್ನೆಲ್ಲ ಸರಿಸಿ ಅವ್ರ ಆಸ್ಪತ್ರೆಗೆ ನರ್ಸ್ ಹುಡುಕ್ಲಿಕ್ಕೆ 15 ನಿಮಿಷ ಆಯಿತು ಅವರಿಗೆ. ಆ ಹಾವು ಕಚ್ಚಿದೆ ಅಂತ ಸೀರಿಯಸ್ಸು, ಆಯಿತಾ. 5 ಗಂಟೆಗೆ ನರ್ಸ್ ಸಿಕ್ಕಿದ್ರೆ ಅವರು ಡಾಕ್ಟ್ರಿಗೆ ಫೋನ್ ಮಾಡಿ ಅವರು ಬಂದ ಮೇಲೆ ಇವ್ನು ಹೇಳ್ತಾ ಇದ್ದಾನಂತೆ, ನೋಡಿರಿ ನನ್ನ ಮಗನಿಗೆ ಏನೋ ಗಾಯ ಆಗಿದೆ, ಅಲ್ಲಿ ಹಾವು ಕಚ್ಚಿರ್ಬೋದು, ಹಾವು ಪಾಸ್ ಆಗಿದೆ ಅಂದರೂ ಕೂಡ ನಿರ್ಲಕ್ಷ್ಯ ಮಾಡಿ ಅವ್ರು ಡ್ರಿಪ್ಸ್ ಹಾಕಿದ್ದಾರೆ. ಅಲ್ಲ, ಯಾರೋ ಒಬ್ಬ ಡಾಕ್ಟ್ರು ಈ ಥರ ಏನೋ ಆದ ಡ್ರಿಪ್ಸ್ ಹಾಕಿದ್ರೆ ಇನ್ನೂ ಬೇಗ ಸ್ಪ್ರೆಡ್ ಆಗ್ತದೆ ವಿಷ. ಹಾವು ಕಚ್ಚಿದ್ದಕ್ಕೆ ಒಂದು ವಿಷ ಕಂಟ್ರೋಲ್ ಮಾಡುವಂಥ ಔಷಧಿ ಸರ್ಕಾರಿ ಆಸ್ಪತ್ರೆ ಇರಬೇಕು ಅಂತ ನಿಯಮ ನಿಮ್ಗೆ ಗೊತ್ತಿಲ್ವಾ? ಆಯಿತು, ಇದೆಲ್ಲ ಪತ್ರಿಕೆಯಲ್ಲಿ ಬಂತಲ್ಲ. ತಾವು ಸಿರಿಸಿ ಶಾಸಕರಾಗಿ ಆ ಆಸ್ಪತ್ರೆಗೆ ಹೋಗಿ ಹಾವಿನ ಆ ವಿಷ ಕಂಟ್ರೋಲ್ ಮಾಡುವಂತಹ ಏನು ಆ ಔಷಧಿ ಇದೆಯಾ ಇಲ್ಲ ಅಂತ ತಾವು ಚೆಕ್ ಮಾಡಿದ್ದೀರಾ? ನಿಜಕ್ಕೂ ಕೂಡ ಒಬ್ಬ ಶಾಸಕರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ, ಒಬ್ಬ ಮಿಥುನ್ ನಾಯ್ಕ್ ಅನ್ನುವಂತಹ ಬಾಲಕ, ಆ ಪುಟ್ಟಪ್ಪ ನಾಯ್ಕ್ ಅನ್ನೋ ತಂದೆ ಅವ್ರ ಮಗನ ಕಳ್ಕೊಂಡಿದ್ದಾನೆ ಅಂತಂದರೆ, ಇಂಥ ದೊಡ್ಡ ವಿಷಯ ಆದರೆ ತಮಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಆಸ್ಪತ್ರೆಗೆ ತಕ್ಷಣ ಹೋಗ್ತಿದ್ರಿ ನೀವು. ಯಾಕೆ? ಆ ಹಾವು ಕಚ್ಚಿದ್ದಕ್ಕೆ ನಮ್ಮಲ್ಲಿ ಔಷಧಿ ಇದೆಯೋ ಇಲ್ಲೋ ಏನು ಮಾಡಬೇಕಿಲ್ಲ, ನಾನು ಹೊಳಿಸ್ಬೇಕಾಗಿತ್ತು. ನೀವು ಹಾವು ಕಚ್ಚಿದ್ರೆ ಯಾರು ಈ ಸರ್ಕಾರಿ ಆಸ್ಪತ್ರೆಗೆ ಬರಬಾರ್ದು, ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತೇಳಿ ಅವನು 5:45 ಇಟ್ಕೊಂಡು ಅವ್ನು ಸತ್ತ ಮೇಲೆ ಅವ್ನು ಸತ್ತೋಗಿದ್ದಾನೆ ಆಸ್ಪತ್ರೆಯಲ್ಲಿ. ಅವನೇ ಹೇಳ್ತಾ ಇದ್ದಾನೆ, ಆಸ್ಪತ್ರೆಗೆ ಹೇಳಿದ್ದಾನೆ ಅಂತಂದರೆ ನಿಮ್ಮ ಮಗನಿಗೆ ಇದಾಗಿದೆ, ಸೀರಿಯಸ್ ಆಗಿದೆ, ಕಾರವಾರಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಲ್ರಿ, ಯಾರಾದರೂ ಹಾವು ಕಚ್ಚಿ 3 ತಾಸು ಆದಮೇಲೆ ಕಾರವಾರಕ್ಕೆ ಹೋದ್ರೆ ಬದುಕ್ತಾರಾ? ಅದು ಸಿರ್ಸಿಯಲ್ಲಿ ಬೇರೆ ಆಸ್ಪತ್ರೆಗೆ ಕಳಿಸ್ಬೋದಾಗಿತ್ತು. TSS ಆಸ್ಪತ್ರೆಗೋ, ಮಹಾಲಕ್ಷ್ಮಿ ಆಸ್ಪತ್ರೆಗೋ, ಮಾರಿಕಮ್ಮ ಆಸ್ಪತ್ರೆಗೋ, ರೋಟರಿ ಆಸ್ಪತ್ರೆ ಕಳಿಸ್ಬೋದಾಗಿತ್ತು. ಅದು ಮಾಡಿಲ್ಲ. ಎಷ್ಟು ನಿಷ್ಕಾಳಜಿ ಇದೆ. ಅವ್ನು ಹೇಳ್ತಾ ಇದ್ದಾನಂತೆ, ಅವನೇ ಹೇಳಿದ್ದು ದಾಖಲೆ ಇದೆ, ನನ್ನ ಮಗನಿಗೆ ಕಿವಿ ಆಗಿದೆ ನೋಡಿ ಅಂತ ಹೇಳಿ. ನೋಡಿಲ್ಲ. ನೋಡಿ, ಇವತ್ತಿನ ದಿವಸ ಇರೋದೇ ಒಬ್ಬರು ಮಕ್ಕಳು, 2 ಮಕ್ಕಳು, ಎಲ್ಲರಿಗೂ ಕೂಡ ಈ ಥರ ನಾವು ಮಕ್ಕಳನ್ನು ಕಳ್ಕೊಂಡ್ರೆ ಅವ್ರು ದಿವಸ ಅಳ್ತಾ ಇದ್ದಾನೆ. ದಿವಸ ನನಗೆ ಹತ್ರ ಫೋನ್ ಮಾಡ್ತಾನೆ. ಏನಂತ ಉತ್ತರ ಆಗಬೇಕು ನಾವು? ಆ ಪುತ್ರ ಶೋಕ ನಿರಂತರಂ ಅನ್ನುವಂಥ ಆ ಒಂದು ವಿಷಯ ನಮಗೆ ಗೊತ್ತಿಲ್ವಾ? ಇದನ್ನು ದಯವಿಟ್ಟು ಹೇಳ್ತಾ ಇದ್ದಾನೆ, ದಯವಿಟ್ಟು ಈ ರೀತಿಯ ರಾಜಕೀಯದಿಂದ ತಾವು ಅಧಿಕಾರವನ್ನು ಮಾಡಬೇಡಿ. ಅದು ದಯವಿಟ್ಟು ತಾವು ಹೋಗಿ ಅದನ್ನು ಕಷ್ಟವನ್ನು ಕೇಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇಷ್ಟು ಸಮಸ್ಯೆ ಆದರೂ ಕೂಡ ಅಂದರೆ ಈ 2 ವರ್ಷ ನಂತರದಲ್ಲಿ
ತಾವು ಕೊಟ್ಟಿರುವಂಥದ್ದು ಏನಂತಂದರೆ ಒಬ್ಬ ತಾಲೂಕು ಆಸ್ಪತ್ರೆ ಬೇಕಾದಂತಹ ನಮ್ಮ ಎಲುಬು ಮತ್ತು ಕೀಲು ತಜ್ಞರು ಮತ್ತು ಜನರಲ್ ಫಿಸಿಷಿಯನ್ನು ಅರವಳಿಕೆ ತಜ್ಞರು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಈ ಇಷ್ಟೋ ತನಕ ಏನಾಗಿದೆ ಇದೆಲ್ಲವೂ ಕೂಡ ತಾಲೂಕು ಆಸ್ಪತ್ರೆಗೆ ಆಗಿರುವಂಥದ್ದಾಗಿದೆ ಹೊರತು ಈ ಜಿಲ್ಲಾಸ್ಪತ್ರೆಗೂ ಮೇಲ್ದರ್ಜೆಗೆ ಏರಿಸಿರುವಂಥ ಆಸ್ಪತ್ರೆಗೆ ಯಾವುದೂ ಆಗಿಲ್ಲ ಅದನ್ನು ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ನಾನೊಂದು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ, ನಮ್ಮ ಈ ಆಸ್ಪತ್ರೆಯಲ್ಲಿ ಇದನ್ನು ಮೂಲ ಸ್ವರೂಪದಲ್ಲಿ ಅನುಷ್ಠಾನಗೊಂಡ್ರೆ ಟ್ರಾಮಾ ಸೆಂಟರ್ ಮಾಡ್ಬೋದು, ಹಾರ್ಟ್ ಆಪ್ರೇಷನ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ಬೋದು, ಕ್ಯಾತ್ ಲ್ಯಾಬನ್ನು ಮಾಡ್ಬೋದು. ಎಲ್ಲವೂ ಕೂಡ ತಾವು ಹಾಳು ಮಾಡಿಟ್ಟಿದ್ದೀರಿ. ಬಡವರಿಗೆ ಹಾರ್ಟ್ ಆಪ್ರೇಷನ್ ಮಾಡುವಂತಹ ಅವಕಾಶವನ್ನು ತಾವು ಕಿತ್ಕೊಂಡಿದ್ದೀರಿ. ಆಮೇಲೆ ತಲೆಗೆ ಪೆಟ್ಟು ಬಿದ್ದರೆ ಅದು ಚಿಕಿತ್ಸೆ ಮಾಡುವಂಥ ಯಾವತ್ತು ಯಾರಿಗೆ ಯಾವ ಅಪಾಯ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಅಂಥ ಅಪಾಯ ಬಂದರೆ ಅವರಿಗೆ ನಾವು ಇಲ್ಲೇ ಉಪಚಾರ ಮಾಡ್ಬೋದಾಗಿತ್ತು. ನ್ಯೂರೋ ಸರ್ಜನ್ ಇದ್ದರೆ ಆ ಅವಕಾಶವನ್ನು ಕೂಡ ನಾವು ಹಾಳು ಮಾಡಿದ್ದೀರಿ. ಮತ್ತು ಇದರಿಂದ ಏನಾಗ್ತದೆ ಅಂದರೆ ನೂರಾರು ಜನ ದಿನನಿತ್ಯ ಹುಬ್ಬಳ್ಳಿ ಮಂಗಳೂರಿಗೆ ಹೋಗ್ತಾರೆ, ಮಾರ್ಗ ಮಧ್ಯೆ ಸಾವಾಗ್ತಾ ಇದೆ, ಜನ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದೇನೆ. ನಾವು ಇದೆಲ್ಲವನ್ನು ಕೂಡ ಮತ್ತೆ ಹೇಳ್ತಾ ಇದ್ದೇವೆ ಬಿಟ್ಟರೆ ನಮ್ಮ ಹತ್ರ ಏನೂ ಮಾಡಿ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಇನ್ನು ಜನರಿಗೆ ತಿಳಿಸ್ಬೇಕು, ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ 15 ದಿವಸ ನಾವು ಸಮಯವನ್ನು ಕೊಡ್ತಾ ಇದ್ದೇವೆ. ಶಾಸಕರಿಗೆ ಮತ್ತು ಸರ್ಕಾರಕ್ಕೆ 15 ದಿವಸ ನಾವು ಗಡುವು ಕೊಡ್ತಾ ಇದ್ದೇವೆ. ಅಂದರೆ ಆಗಸ್ಟ್ 1ನೇ ತಾರೀಕು ಒಳಗಡೆ ಆಯಿತಾ, ತಾವು ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ಮಾಡಿಲ್ಲ ಅಂದರೆ, ಯಾವುದೇ ಉತ್ತರವನ್ನು ತಾವು ಕೊಟ್ಟಿಲ್ಲ ಅಂತಂದರೆ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ. ನಮ್ಮ ಹಿರಿಯರ ಜೊತೆಗೆ ಮಾತನಾಡಿಕೊಂಡು ಪಾದಯಾತ್ರೆಯನ್ನು ಮಾಡ್ತೇವೆ, ಧರಣಿಯನ್ನು ಕೊಡ್ತೇವೆ. ಹಳ್ಳಿಯಲ್ಲಿ ಕೂಡ ಎಲ್ಲಿ ಸಾಧ್ಯ ಆಗಿದೆ ಎಲ್ಲ ಕಡೆ ಕೂಡ ಧರಣಿ ಮಾಡುವಂಥದ್ದು. ಅಂದರೆ ನಮ್ಮ ಈ ಸಮಸ್ಯೆಯನ್ನು ಹಳ್ಳಿಗೆ ತಲುಪಿಸಿ ಅಲ್ಲಿ ಧರಣಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ ಈ ಸರ್ಕಾರದ ಈ ಜನ ವಿರೋಧಿ ಧೋರಣೆಯನ್ನು ತಿಳಿಸೋ ಮುಖಾಂತರವಾಗಿ ಈ ಕಾಂಗ್ರೆಸ್ಸನ್ನು ಶಾಶ್ವತವಾಗಿ ಜನ ದೂರ ಮಾಡಬೇಕು. ಆ ರೀತಿ ಕೆಲಸವನ್ನು ಈ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸ ನಮ್ಮ ಸಿರಸಿಯಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳಿಕ್ಕೆ ಬಯಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.